ಒಂದು ನಿಮಿಷ ಸರ್, ಏನು ಕುಡದೆ ಇವತ್ತು ಕನ್ನಡಿಗರ ಅಳಿವು ಉಳಿವು, ಕನ್ನಡಿಗರ ಬದುಕು, ಕನ್ನಡಿಗರಿಗಾಗಿ ಹೋರಾಟ ವೀಕ್ಷಕರೇ, ಯಾವುದು ರಾಜ್ಯದಲ್ಲಿ ಮತ್ತೆ ಮರುಕಳಿಸಬಾರ್ದು ಅಂತ ಪ್ರತಿಯೊಬ್ಬ ಕನ್ನಡಿಗನ ಆಶಯ ಆಗಿತ್ತೋ ಅದೀಗ ಮತ್ತೆ ಅದೇ ರೀತಿಯಾದಂಥ ಸಿಚುವೇಶನ್ ಇವತ್ತು ನಾವು ಕರ್ನಾಟಕದವರು ನೋಡ್ತಾ ಇದ್ದೀವಿ. ಎಂಥ ವಿಪರ್ಯಾಸದ ಸಂಗತಿ ಇದು ಅಂದರೆ, ಪ್ರತಿ ಸಲ ಈ ರೀತಿಯಾಗಿ ಬರಗಾಲ ಬಂದಂಥ ಟೈಮ್ನಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ಬರ ನಿರ್ವಹಣೆ ಮಾಡಬೇಕು, ಬರ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಬಿತ್ತನೆ ಕಾರ್ಯ ಮಾಡದೆ ರೈತ ಏನು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾನೆ ಅವನಿಗೆ ಸಹಾಯ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಬೇಕು, ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡಬೇಕು ಅನ್ನೋದೆಲ್ಲ ಒಂದು ಭಾಗ ಆದರೆ, ಮಗದೊಂದು ಕಡೆ ಈ ಕಾವೇರಿ ಸಮಸ್ಯೆಯನ್ನು ಎದುರಿಸೋದಿದೆಯಲ್ಲ, ಇದು ಇನ್ನೊಂದು ದೊಡ್ಡ ತಲೆನೋವು ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇದಕ್ಕೆ ನೇರಾನೇರವಾಗಿರ್ತಕ್ಕಂಥ ಹೊಣೆ ವೀಕ್ಷಕರೇ, ನಾವು ನಮ್ಮನ್ನು ಆಳುವಂಥ ಸರ್ಕಾರಗಳೇ ಅದರ ಜವಾಬ್ದಾರಿಯನ್ನು ಒತ್ಕೊಳ್ಬೇಕಾಗುತ್ತೆ. ಎಸ್ ವೀಕ್ಷಕರೇ, ಒಂದು ನೋಡಿ, ಈ ರಾಜಕಾರಣಿಗಳ ಇವರ ಲಾಲಸೆಯಿಂದ, ಇವರ ಈ ಒಂದು ರಾಜಕಾರಣದಿಂದ ಅವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಕಾವೇರಿ ಸಮಸ್ಯೆಯನ್ನು ಹಾಗೆ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಇನ್ನೆಷ್ಟು ದಶಕಗಳ ಕಾಲ ನಾವು ಇದೇ ರೀತಿಯಾಗಿ, ಇನ್ನೆಷ್ಟು ವರ್ಷ ಇದೇ ರೀತಿಯಾಗಿ ಪ್ರತಿ ಸಲವೂ ತಮಿಳುನಾಡು ಜೊತೆಗೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಮಾಡೋದೇ ಆಗೋಗ್ಬಿಟ್ಟಿದೆ ನಮ್ಮ ಹಣೆ ಬರಹ. ಒಂದು ಕಡೆ ಮಳೆ ಇಲ್ಲ, ಏನಪ್ಪ ಮಾಡೋದು ಅಂತ ರೈತರ ಕಡೆಗೆ ಗಮನ ಹರಿಸೋಣ ಅಂದರೆ, ಮಗದೊಂದು ಕಡೆ ಈ ರೀತಿಯಾಗಿ ಒಂದು ಕಡೆ ಈ ಸಂಕಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಟ್ರೆಸ್ ಫಾರ್ಮುಲಾವನ್ನು ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಇವತ್ತು ಇಷ್ಟು ವಿಕೋಪಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ ಅನ್ನೋದು ಸಹ ತಜ್ಞರು ಹೇಳ್ತಾ ಇರ್ತಕ್ಕಂಥ ಮಾತಾಗಿದೆ. ಇನ್ನು ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶದ ಬಗ್ಗೆ ಈಗ ಆಲ್ರೆಡಿ ಮೀಟಿಂಗ್ ಏನು ನಡೀತಾ ಇದೆ. ಸೊ ವಿಧಾನಸೌಧದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗಿದೆ ವೀಕ್ಷಕರೇ. ಸೊ ತಮಿಳುನಾಡಿಗೆ ನೀರು ಹರಿಸಿ ಅಂತ CWRC ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೀಟಿಂಗ್ ಇವತ್ತು ನಡೆದಿರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಮುಂದೆ ಯಾವ ರೀತಿಯಾಗಿ CWRC ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಬೇಕು ಅಂತ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆ. ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಎಲ್ಲರೂ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್. ಸೊ ಯಾವ ರೀತಿಯಾಗಿ ಮುಂದಿನ ಹಂತಗಳಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಬೇಕು, ರಾಜ್ಯದ ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿರಬೇಕು, ಅದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಾಗಿ ಕರ್ನಾಟಕದ ನಮ್ಮ ಕಾವೇರಿ ಜಲಾನಯನ ವ್ಯಾಪ್ತಿಯ ವಾಸ್ತವಾಂಶವನ್ನ ನ್ಯಾಯಾಲಯದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಮ್ಮ ಅಧಿಕಾರಿಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡಿ. ಯಾಕೆಂದರೆ ತಮಿಳ್ನಾಡಿಗೆ ಕಂಪೇರ್ ಮಾಡಿದ್ರೆ ನಮ್ಮವ್ರು ಒಂದು ಸ್ವಲ್ಪ ಎಲ್ಲ ಹಿಂದೆ ಬೀಳ್ತಾ ಇದ್ದೀವಿ ಅಂತ. ಯಾಕೆಂದರೆ ಅವರು ಅಲ್ಲಿನ ಪರಿಸ್ಥಿತಿಯನ್ನು, ಅವರ ಬೇಡಿಕೆ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅವರು ಕನ್ವೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮನವರಿಕೆ ಮಾಡ್ತಾರೆ. ವೇರಿನ್ ನಾವು ಕನ್ನಡಿಗರು, ನಮ್ಮ ಕರ್ನಾಟಕದ ಪರ ಇರ್ತಕ್ಕಂಥ ಅಧಿಕಾರಿಗಳು ಅದನ್ನು ಸಮರ್ಪಕವಾಗಿ ಅದನ್ನು ಮುಂದಿಡುವಂಥ ಒಂದು ಪ್ರಯತ್ನ ಮಾಡದೇ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಕೋಟಿ ಕನ್ನಡಿಗರು ಅಖಂಡ ಕರ್ನಾಟಕ ಬಂದ್ ಮಾಡಲೇಬೇಕಾಗುತ್ತೆ, ಮಾಡ್ತೀವಿ. ಎಲ್ಲರೂ ಇದಕ್ಕೆ
ಒಪ್ಪಲೇಬೇಕಾಗತ್ತೆ. ಇದಿಷ್ಟು PNS ವಿಸ್ತಾರ ಜೊತೆ ವಾಟಾಳ್ ನಾಗರಾಜ್ ಅವರು ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಓಕೆ, ಈಗ ಮತ್ತೆ ವಾಟಾಳ್ ನಾಗರಾಜ್ ಅವರು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಧುಮುಕಿದ್ದಾರೆ. ವಾಟಾಳ್ ನಾಗರಾಜ್ ಅವರನ್ನ ನಾವೇನಾದ್ರೂ ಕೇಳಿದ್ರೆ ಏನು ಸರ್ ಈ ಪರಿಸ್ಥಿತಿ, ನೆಕ್ಸ್ಟ್ ವರ್ಷ ಹಿಂಗೆ ನೀವು ಹೋರಾಟ ಮಾಡ್ತೀರಿ ಅಂತ ಕೇಳಿದ್ರೆ ಏನು ಮಾಡೋಣ, ನಮ್ಮ ಹಣೆ ಬರಹ ಇದು, ನಮ್ಮ ರಾಜಕಾರಣಿಗಳಿಂದ ಈ ಸಮಸ್ಯೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ತಮಿಳುನಾಡಿನ ವಿಚಾರ ಇದೆಯಲ್ಲ, ತಮಿಳುನಾಡವ್ರು ನಿಜಕ್ಕೂ ಕರ್ನಾಟಕದ ಇಂಥ ಒಂದು ಶೋಚನೀಯ ಪರಿಸ್ಥಿತಿಯನ್ನು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಲೋಕದಲ್ಲಿರ್ತಾರೆ. ಮಗದೊಂದು ಕಡೆ ಮಳೆ ಬಂದಿದ್ರೆ, ನಮ್ಮ ಡ್ಯಾಮ್ಗಳೆಲ್ಲ ತುಂಬಿದ್ದಿದ್ರೆ ಅವ್ರು ಬೇಡ ಅಂದರೂ ಕೂಡ ನಾವು ನೀರು ಬಿಡ್ತಾ ಇದ್ವಿ. ಲಾಸ್ಟ್ ಟೈಮ್ ಅಷ್ಟೇ ಚೆನ್ನಾಗಿ ನೀರು ಹೋಗಿತ್ತು. ಯಾವ ರೀತಿಯಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಒಂದು ರೀತಿಗೆ ವಿಲನ್ಗಳ ರೀತಿಯಲ್ಲಿ, ಕನ್ನಡಿಗರನ್ನು ಒಂದು ರೀತಿಗೆ ವಿಲನ್ಗಳ ರೀತಿಯಾಗಿ ನೋಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನಿಜಕ್ಕೂ ಕೂಡ ಮಳೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಕೃಷಿಗೂ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅಂಥದ್ರಲ್ಲಿ ಕುಡಿಯೋದಕ್ಕಿರ್ತಕ್ಕಂಥ ನೀರನ್ನು ಬಿಡಿ ಅಂತ CWRC ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ, ನಿಜಕ್ಕೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆದೇಶ ಅಲ್ಲ ಅನ್ನುವ ಚರ್ಚೆ ಮತ್ತು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಧ್ರುವ, ಕಾವೇರಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮಳೆ ಚೆನ್ನಾಗಿದ್ರೆ ಬಹುಶಃ ಇದು ಯಾವುದು ಸಹ ನಡೀತಾನೆ ಇರಲಿಲ್ಲ. ಆದರೆ ಮಳೆ ಇಲ್ಲದಂತಹ ಪರಿಸ್ಥಿತಿ, ಮಗದೊಂದು ಕಡೆ ತಮಿಳುನಾಡು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ. CWRC ಕೊಟ್ಟಿರ್ತಕ್ಕಂಥ ನಿನ್ನೆಯ ಆದೇಶ. ಸೊ ಸಭೆ ಆಗ್ತಾ ಇದೆ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು, ಚರ್ಚೆಗಳು ನಡೀತಾ ಇದೆ ಧ್ರುವ? ಶಿವು, ಮುಖ್ಯವಾಗಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ CWRC ಈಗ ನೀಡಿರುವಂತಹ ಆದೇಶ ಏನಿದೆ ಅದರ ವಿರುದ್ಧವಾಗಿ ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಈಗಾಗಲೇ ಸಭೆಯಲ್ಲಿ ಚರ್ಚೆಯನ್ನ ನಡೆಸ್ತಾ ಇದೆ. ರಾಜ್ಯದ ಸದ್ಯದ ಪರಿಸ್ಥಿತಿಯನ್ನ ಒಂದು ವರದಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ CM DK ಶಿವಕುಮಾರ್ ದೆಹಲಿಯಲ್ಲಿ ಕಾನೂನು ತಜ್ಞರ ಜೊತೆ ಕೂಡ ಒಂದು ಹಂತದ ಚರ್ಚೆಯನ್ನ ನಡೆಸಿದ್ದಾರೆ. 11:30ಕ್ಕೆ ದೆಹಲಿಯಲ್ಲಿ ಸಭೆ ನಡೀತಾ ಇದ್ರೆ, ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಇಲ್ಲಿ ಸಭೆ ಆಗ್ತಾ ಇದೆ. ಈ ಎರಡು ಸಭೆಯಲ್ಲಿ ಪ್ರಮುಖವಾಗಿ ಮುಂದಿನ ಮೇಲ್ಮನವಿಯನ್ನ ಯಾವ ರೀತಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದರ ಮುಂದೆ ಈ ಒಂದು ವಾದವನ್ನ ಮಂಡಿಸಲಿಕ್ಕೆ ಸರ್ಕಾರ ಯಾವ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವಂತಹ 4 ಜಲಾಶಯಗಳ ನೀರಿನ ಮಟ್ಟ ಬಹುತೇಕವಾಗಿ ಕಡಿಮೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 55% ನೀರಿನ ಮಟ್ಟ ಕಡಿಮೆಯಾಗಿದೆ. ಕಳೆದ ವರ್ಷ ಸಾಕಷ್ಟು ಮಳೆ ಇತ್ತು, ಆ ಒಂದು ಕಾರಣಕ್ಕಾಗಿ ಎಲ್ಲಾ ಜಲಾಶಯಗಳು ಕೂಡ ಭರ್ತಿಯಾಗಿದ್ವು. ಆಗ ನೀರನ್ನ ಹರಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ನೀರನ್ನ ಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿನಕ್ಕೆ 3500 ಕ್ಯೂಸೆಕ್ ಅಂದ್ರೆ ಸುಮಾರು 15 ದಿನಕ್ಕೆ 4 TMC ಅಷ್ಟು ನೀರನ್ನ ಬಿಡಬೇಕು ಅಂತ ಹೇಳಿ ಈಗ ಆದೇಶ ಆಗಿರುವಂತದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗಾಗಲೇ CWRC ಆದೇಶದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಮಂಡ್ಯ ಭಾಗದಲ್ಲಿ ಹೋರಾಟ ತೀವ್ರಗೊಂಡಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾವೆ. ಇನ್ನೊಂದು ಹಂತದಲ್ಲಿ ಈಗ ಸರ್ಕಾರ ಈ ರೈತರ ಹೋರಾಟವನ್ನ ಗಮನದಲ್ಲಿಟ್ಕೊಂಡು ಸಭೆಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಈ ಮೇಲ್ಮನವಿಯನ್ನ ಹೇಗೆ ಸಲ್ಲಿಸಬೇಕು ಈಗ ಅಧಿಕಾರಿಗಳ ಮುಂದೆ ಚರ್ಚೆಯನ್ನ ನಡೆಸಿ ಒಂದು ವರದಿಯನ್ನ ಕೂಡ ಸಿದ್ಧಪಡಿಸಿಕೊಂಡು ಮುಂದಿನ ದಿನದಲ್ಲಿ ಕೆಲವೇ ದಿನದಲ್ಲಿ ಮೇಲ್ಮನವಿಯನ್ನ ಹೋಗ್ಲಿಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿವ, ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕಾವೇರಿ ನೀರು ತಮಿಳುನಾಡಿಗೆ ಬಿಡುಗಡೆ ಆದೇಶಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ CWRC ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬೀದಿಗಿಳಿದು ಪ್ರತಿಭಟನಾ ಕಿಚ್ಚನ್ನ ಹೊತ್ತಿಸಿರುವಂತದ್ದು. ಸೊ ಆ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸೊ ಕಾವೇರಿಯ ಕಿಚ್ಚು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಡುಗಡೆ ಆದೇಶಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ರಾಜ್ಯದಾದ್ಯಂತ CWRC ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡೋದರ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಂಡ್ಯ, ಮದ್ದೂರು, ಚಾಮರಾಜನಗರ, ರಾಮನಗರ, ಶ್ರೀರಂಗಪಟ್ಟಣ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಪ್ರತಿಭಟನೆಯ ಒಂದು ದೃಶ್ಯಗಳು ನಮಗೆ ಕಂಡು ಬಂದಿದೆ. ಶ್ರೀರಂಗಪಟ್ಟಣ ಹೇಳಿ ಕೇಳಿ ಕಾವೇರಿ ಮಾತೆ ಹರಿಯುವಂತ ಒಂದು ಹೃದಯ ಭಾಗ ವೀಕ್ಷಕರೇ. ಅಂತ ಶ್ರೀರಂಗಪಟ್ಟಣದಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರೈತರು ಹೋರಾಟವನ್ನ ಮಾಡಬೇಕಾದಂತ ಒಂದು ಪರಿಸ್ಥಿತಿ. ಎಷ್ಟು ನೋವಾಗಿರ್ಬೋದು ಅನ್ನದಾತರಿಗೆ, ನಮ್ಮ ರೈತರಿಗೆ. ಯೋಚನೆ ಮಾಡಿ, ನೀವು ಬೆಳೆ ಬೆಳಿಬೇಡಿ,
ನಾವು ನಿಮ್ಮ ಜಮೀನಿಗೆ ನೀರು ಕೊಡಲ್ಲ, ಕೃಷಿಗೆ ನೀರು ಕೊಡಲ್ಲ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಸರಿ ಆಯಿತು, ಕುಡಿಯೋದಿಕ್ಕಾದ್ರೂ ನಮ್ಮ ಜನರು ಕುಡ್ಕೊಳ್ಳಿ ಬಿಡ್ರಿ, ಬೆಂಗಳೂರು ಜನ ಕುಡ್ಕೊಳ್ಳಿ ಬಿಡ್ರಿ ನೀರು ಅಂತ ನಮ್ಮ ರೈತರು ದೊಡ್ಡ ಮನಸ್ಸು ಮಾಡಿ ನೀರು ಕೇಳದೆ ಸುಮ್ಮನೆ ಆಗಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ತಮಿಳ್ನಾಡಿಗೆ ನೀರು ಹರಿಸಿ ಅಂತ CWRC ಆದೇಶ ಕೊಟ್ಟಿದೆ. ಇದನ್ನು ನಿಜಕ್ಕೂ ಅನ್ನದಾತರಿಗೆ ಇದಕ್ಕಿಂತ ಬರೆ ಇನ್ನೊಂದಿಲ್ಲ. ಒಂದು ಕಡೆ ಸಾಲ ಸೋಲ ಮಾಡ್ಕೊಂಡು ಹಾಕಿರ್ತಕ್ಕಂಥ ಬೆಳೆ ಒಣಗಿ ಹೋಗ್ತಾ ಇದೆ ಮಳೆ ಇಲ್ಲದೆ, ಮಗದೊಂದು ಕಡೆ ಬಿತ್ತನೆ ಕಾರ್ಯ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ. ಬಿತ್ತನೆ ಕಾರ್ಯಕ್ಕೆಲ್ಲ ನೀರು ಕೊಡೋಕ್ಕಾಗಲ್ಲ, ಕೃಷಿಗೆಲ್ಲ ನೀರು ಕೊಡೋಕ್ಕಾಗಲ್ಲ ಅಂತ. ಮೂರನೇದು ಅಲ್ಪ ಸ್ವಲ್ಪ ಕುಡಿಯೋದಕ್ಕೆ ನೀರು ಇಟ್ಕೊಂಡಿದ್ದೀವಿ, ಆ ನೀರನ್ನು ಬಿಟ್ಟು ಕಳಿಸಿ ತಮಿಳ್ನಾಡಿಗೆ ಅಂದರೆ ಏನು ಮಾಡಬೇಕು ಕರ್ನಾಟಕ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇವತ್ತು ಮತ್ತೆ ಇನ್ನೊಂದು ಹೋರಾಟ ರಾಜ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಪದೇ ಪದೇ, ದಯವಿಟ್ಟು ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸಿ. ನಮಗೆ ಬರ ಬಂದಂಥ ಟೈಮ್ನಲ್ಲಿ ಬರದ ವಿಚಾರಕ್ಕೆ ನಾವು ಗಮನ ಹರಿಸಬೇಕಾ, ಹೆಂಗಪ್ಪ ಮುಂದಿನ ದಿನಗಳನ್ನು ದೂಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾ, ಅಥವಾ ಒಂದು ಹನಿ ನೀರು ಕುಡಿಲಿಕ್ಕೆ ನಾವು ಸಂಕಷ್ಟ ಪಡಬೇಕಾದಂಥ ಒಂದು ವಿಚಾರ ಮತ್ತು ನಾಳೆ ಹೆಂಗಪ್ಪ ನೀರು ತುಂಬಿಸಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ನಾವು ಪ್ರಾಧಿಕಾರನೂ ಅಲ್ಲ, ಇಲ್ಲಿ ನಿಂತಿರುವಂತ ಜನಕ್ಕೆ ಅವಮಾನ. ಯಾಕೆ ಹೇಳಿ, ಎಲ್ರಿಗೂ ಕುಡಿಯೋ ನೀರಿನ ಅಗತ್ಯತೆ ಇದೆ. ಹಾಗೂ ಮಂಡ್ಯ ಜಿಲ್ಲೆ ಇವತ್ತು ಒಂದು KRS ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿದ್ರು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತಾದ್ರಲ್ಲಿ ಎಲ್ಲ ನನ್ ಗಾಡಿ ಹೋಗ್ಬೇಕು ಅಂತ ಇದ್ರೆ ಹೊರ್ತು ಯಾರ ಸಮಯ ಪ್ರಜ್ಞೆ ಇದ್ದ ಒಂದ್ 5 ನಿಮಿಷದಲ್ಲಿ ನಿಂತು ಈ ಹೋರಾಟದಲ್ಲಿ ಎಲ್ಕ ಬೆಂಬಲ ಕೊಡಮೆ ಎನ್ನುವ ಚೈತನ್ಯನೇ ಇಲ್ಲದೆ ಹೋಯ್ತು. ಯಾಕೆಂದ್ರೆ ನಾವು ನಮ್ಮ ಹಿತಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಈ ನಾಡಿನ ಹಿತಕ್ಕೋಸ್ಕರ ಹೋರಾಡ್ತಾ ಇರೋದು. ನಮ್ಮ ಕಾವೇರಿ, ನಮ್ಮ ಜಲವನ್ನ ಎಂದೋ ಬ್ರಿಟಿಷ್ನವರು ಅಯೋಗ್ಯ ಬ್ರಿಟಿಷ್ನವರು ಮಾಡಿದಂತ ಕಾನೂನನ್ನ ಹಿಡ್ಕೊಂಡು ಇವತ್ತು ಜಗ್ಗಾಡ್ತಾವ್ರೆ ಅಂದ್ರೆ ಬ್ರಿಟಿಷ್ನವರು ಬರೆದಂತ ಶಾಸನಗಳೆಲ್ಲ ಆಗ್ಲೇ ಮುಗ್ದೋಗವೆ. ಅಂತದ್ರಲ್ಲಿ ಕಾವೇರಿ ಜಲಕ್ಕೇನ್ರಿ ಎಂತದು ಮಾಡ್ಲಿ, ಏಕನೀತಿ ಅವರು ರೂಪಣೆ ನೀರಾವರಿ ನಿರ್ವಹಣಾ ಮಂಡಳಿ ಒಂದು ಅವೈಜ್ಞಾನಿಕ ತೀರ್ಪನ್ನ ಹೊರಬೀಳಿಸಿತು. ಏನು KRS ಡ್ಯಾಮ್ನಿಂದ ತಮಿಳುನಾಡಿಗೆ ಪ್ರತಿ ದಿವಸ 3500 ಕ್ಯೂಸೆಕ್ಸ್ ಅನ್ನ 15 ದಿವಸಗಳ ಹೊರಗೆ ನೀವು ಬಿಡಬೇಕು ಅಂತ ಹೇಳಿ ಒಂದು ತೀರ್ಪನ್ನ ಕೊಡ್ತು. ಆ ತೀರ್ಪು ಇವತ್ತು ರೈತರಿಗೆ